ಕಾಲ್ತುಳಿತ ದುರಂತದಲ್ಲಿ ಮಕ್ಕಳನ್ನು ಕಳೆದುಕೊಂಡಂತವರ ಮನೆಯಲ್ಲಿ ಕಣ್ಣೀರು ನಿಂತಿಲ್ಲ. ಮನೆಗೆ ಆಧಾರವಾಗಿದ್ದ ಅಥವಾ ಮನೆಗೆ ಕನಸು ಆಗಿದ್ದ, ಮನೆಯ ಭರವಸೆಯಾಗಿದ್ದಂತಹ ಮಕ್ಕಳನ್ನು ನೆನೆದು ಪೋಷಕರು ಇವತ್ತು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಇವತ್ತು ಮೃತ ಭೂಮಿಕ ಮನೆಗೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟು ಸಾಂತ್ವನ ಹೇಳಿದೆ. ಮತ್ತೊಂದು ಕಡೆಯಲ್ಲಿ ಉಡುಪಿಯ ಚಿನ್ಮಯಿ ಶೆಟ್ಟಿ ಕುಟುಂಬಕ್ಕೆ ಸರ್ಕಾರ 25 ಲಕ್ಷ ರೂಪಾಯಿಯ ಪರಿಹಾರವನ್ನು ತಲುಪಿಸಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ದುರಂತದಲ್ಲಿ ಮೃತಪಟ್ಟಿದ್ದ ಆರ್ಸಿಬಿ ಅಭಿಮಾನಿ ಭೂಮಿಕ್ ಮನೆಗೆ ಇವತ್ತು ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿತ್ತು. ಬೆಂಗಳೂರಿನ ದಾಸರಹಳ್ಳಿಯಲ್ಲಿರುವ ಭೂಮಿಕ್ ನಿವಾಸಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ತಂಡ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಮಗನ ಸಾವನ್ನ ನೆನೆದು ಭೂಮಿಕ್ ತಂದೆ ಲಕ್ಷ್ಮಣ್ ಕಣ್ಣೀರು ಹಾಕಿದ್ರು. ಅಶೋಕ್ ಮತ್ತು ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಕ್ಕಳನ್ನ ಕಳೆದುಕೊಂಡ ನೋವು ಹೆತ್ತವರಿಗೆ ಮಾತ್ರ ಅರ್ಥ ಆಗುತ್ತೆ, ಸರ್ಕಾರಕ್ಕೆ ಅರ್ಥ ಆಗ್ತಿಲ್ಲ. ಸ್ಟೇಡಿಯಂಗೆ ಕರೆದು ಜೀವ ತೆಗೆದ್ರು. ಪರಿಹಾರ ಘೋಷಿಸಿದ ತಕ್ಷಣ ಎಲ್ಲವೂ ಮುಗಿಯಲ್ಲ ಅಂತ ಕಿಡಿಕಾರಿದ್ರು. ನಿಮ್ಮ ಎಂಟೈರ್ ಸಿಬ್ಬಂದಿ, ನಿಮ್ಮ PSಗಳು ಯಾರ್ಯಾರು ಇದಾರೋ ಎಲ್ಲರೂ ಫೇಲೂರ್ ಅಂತ ಆಯ್ತಲ್ಲ. ಇಲ್ಲ ಅಂದ್ರೆ ನೀವು ಮುಚ್ಚಿಡ್ತಾ ಇದ್ದೀರಾ, ಗೊತ್ತಿದ್ದು ನೀವು ಮುಚ್ಚಿಟ್ಟಿದ್ದೀರಾ. ಅಮಾಯಕ ವಿದ್ಯಾರ್ಥಿಗಳ ಬಲಿಗೆ ನೀವು ಕಾರಣಕರ್ತರಾಗಿದ್ದೀರ ಅಂತ ನೇರ ಆಪಾದನೆಯನ್ನ ನಾವು ಮಾಡ್ತಾ ಇದ್ದೀರಿ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಘಟನೆ ಬಗ್ಗೆ ಮೃತ ಭೂಮಿಕ್ ತಂದೆ ಲಕ್ಷ್ಮಣ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಂದು ದಿನ ಟೈಮ್ ಕೊಟ್ಟು ಈ ಸರ್ಕಾರ ಕಾರ್ಯಕ್ರಮ ಮಾಡಬಹುದಿತ್ತು, ಆಗ 11 ಮಕ್ಕಳ ಜೀವ ಉಳಿಯೋದು. RCB ಕಪ್ ತಗೊಂಡ್ರು, ನಮ್ಮ ಮಕ್ಕಳ ಪ್ರಾಣ ಕಿತ್ಕೊಂಡ್ರು ಅಂತ ಗೋಳಾಡಿದ್ರು. 25 ಲಕ್ಷ ಪರಿಹಾರ ಕೊಟ್ರೆ ನಮ್ಮ ಮಕ್ಕಳ ಜೀವ ಯಾರು ವಾಪಸ್ ತಂದು ಕೊಡ್ತಾರೆ ಹೇಳಿ ಅಂತೆಲ್ಲ ವಂಶದ ಕುಡಿಯನ್ನ ಕಳ್ಕೊಂಡ ಅಪ್ಪ ಕಣ್ಣೀರು ಹಾಕ್ತಾ ಹೇಳ್ತಿದ್ರೆ ಎದುರಿದ್ದವರು ಕಣ್ಣೀರು ಹಾಕ್ತಿದ್ರು. ನನ್ನ ಮಗನ್ನ ನೀವು ನೋಡ್ತಾ ಇದ್ದೀರೇನೋ ಗೊತ್ತಿಲ್ಲ, ನೋಡಿ ಹೇಳಿ. ಪುಷಪ್ ಮಾಡಿ ಬಾಯಿ ಕೊಟ್ಟು ಹೂತ್ತಾರೆ. ಅದೇ ಆಕ್ಸಿಜನ್ ಇದ್ದಿದ್ರೆ ಏನಾಗ್ತಾಯಿತ್ತು ಅಂತ ನಿಮಗೆ ಗೊತ್ತಲ್ವಾ? ನೀವು ಮಾಡ್ಬೋದಿತ್ತು, ಹೇಳ್ಬೋದಿತ್ತಲ್ವಾ? ಇನ್ನು ಕಾಲ್ತುಳಿತ ದುರಂತದಲ್ಲಿ ಮೃತಪಟ್ಟಿದ್ದ ಉಡುಪಿಯ ಚಿನ್ಮಯಿ ಶೆಟ್ಟಿ ಕುಟುಂಬಕ್ಕೆ ರಾಜ್ಯ ಸರ್ಕಾರ 25 ಲಕ್ಷ ರೂಪಾಯಿಯ ಪರಿಹಾರ ವಿತರಿಸಿದೆ. ಹೆಬ್ರಿ ತಾಲೂಕಿನ ಕುಚ್ಚೂರು ರಸ್ತೆಯಲ್ಲಿರುವ ಚಿನ್ಮಯಿ ಅವರ ತಾಯಿಯ ಹಿರಿಯರ ಮನೆಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಪರಿಹಾರದ ಚೆಕ್ ಕೊಟ್ಟು ಚಿನ್ಮಯಿ ಶೆಟ್ಟಿ ತಾಯಿ ಪೂಜಾ ಶೆಟ್ಟಿ, ತಂದೆ ಕರುಣಾಕರ್ ಶೆಟ್ಟಿಗೆ ಸಾಂತ್ವನ ಹೇಳಿದ್ರು. ಸರ್ಕಾರದ ಆದೇಶದಂತೆ 25 ಲಕ್ಷ ರೂಪಾಯಿಯ ಪರಿಹಾರ ನೀಡಿದ್ದೇವೆ. ಈ ಕುಟುಂಬದ ಜೊತೆ ಸರ್ಕಾರ ಯಾವತ್ತೂ ಇರಲಿದೆ ಅಂದ್ರು. ಸರ್ಕಾರದ ಆದೇಶ ಬಂದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು 25 ಲಕ್ಷದ ಚೆಕ್ ಅನ್ನು ಅವರ ಮನೆಗೆ ತೆರಳಿ ಅವರ ತಂದೆ ತಾಯಿ ಮತ್ತು ಅಣ್ಣ ಕುಟುಂಬಸ್ಥರಿಗೆ ನಾವು ನೀಡಿದ್ದೇವೆ. ಜೂನ್ 4 RCB ವಿಜಯೋತ್ಸವ ಇತಿಹಾಸದ ಪುಟದಲ್ಲಿ ದುರಂತದ ಅಧ್ಯಾಯವಾಗಿ ಸೇರಿಕೊಂಡಿದೆ. 11 ಮಂದಿ ಕಾಲ್ತುಳಿತಕ್ಕೆ ಸಾವನ್ನಪ್ಪಿದ್ದಾರೆ, 65 ಮಂದಿ ಗಾಯಗೊಂಡಿದ್ದರು. ಇದೀಗ ಗಾಯಾಳುಗಳು ಚೇತರಿಸಿಕೊಳ್ಳುತ್ತಿದ್ದು ಅಂದಿನ ಘಟನೆಯ ಭೀಕರತೆ ಬಗ್ಗೆ ಎಳೆಯಾಗಿ ಬಿಚ್ಚಿಡುತ್ತಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ ಗಾಯಾಳು ಹುಸೇನ್, ಈಗಲೂ ಬೆಚ್ಚಿ ಬೀಳುವಂತಿದೆ ಆ ಕ್ಷಣ ಅಂತಿದ್ದಾರೆ. ಚಿಕ್ಕ ಸಣ್ಣ ಗೇಟ್ ಓಪನ್ ಮಾಡಿದ್ರು, ಆವಾಗ ಸ್ಟಾರ್ಟ್ ಆಯಿತು. ಎಲ್ಲರೂ ನಾವು ಕ್ಯೂ ಅಲ್ಲಿ ಇದ್ದೀವಿ. ಈ ಕಡೆಯಿಂದ ಆ ಕಡೆಯಿಂದ 4 ಕಡೆಯಿಂದ ಜನ ತುಳ್ಕೊಂಡು ಬಂದುಬಿಟ್ರು. ಸೊ ದೆರ್ ವಾಸ್ ನೋ ವೇ ಟು ಎಸ್ಕೇಪ್. ನಾವು ಹುಡುಗರೆಲ್ಲ ಬಿದ್ದೋಗ್ಬಿಟ್ರು. ನಾವು ಕಾಪಾಡೋಕ್ಕೆ, ಚಿಕ್ಕ ಹುಡುಗರು ಇದ್ದಾರಲ್ಲ, ಅದಕ್ಕೆ ನಾವು ಎಲ್ಲ ಕಾಪಾಡೋಕ್ಕೆ ಹೋಗಿ ಸ್ವಲ್ಪ ನನಗೆ ಬ್ಯಾರಿಕೇಡ್ ಇತ್ತು, ಬ್ಯಾರಿಕೇಡಲ್ಲಿ ಕೈ ನೋಡಿ ಇದು ಕೂಡ ಗಾಯ ಆಗಿದೆ. ಸರ್ಕಾರ 11 ಕುಟುಂಬಕ್ಕೆ ತಲಾ 25 ಲಕ್ಷದಂತೆ 2.25 ಕೋಟಿ ಪರಿಹಾರ ಕೊಟ್ಟಿದೆ. ಆದರೆ ಅದೇ ದುಡ್ಡನ್ನ ಭದ್ರತಾ ವ್ಯವಸ್ಥೆಗೆ ಬಳಸಿದ್ರೆ, ಅದೇ ಹಣವನ್ನ 11 ಜನ ಕಾಲ್ತುಳಿತಕ್ಕೆ ಸಿಲುಕಿ ಸಾಯೋ ಮೊದಲು RCB ಸಂಭ್ರಮಾಚರಣೆ ವ್ಯವಸ್ಥೆಗೆ ಖರ್ಚು ಮಾಡಿದ್ರೆ ಇವತ್ತು 11 ಕುಟುಂಬಗಳು ಕಣ್ಣೀರು ಹಾಕಬೇಕಾದ ಪರಿಸ್ಥಿತಿ ಬರ್ತಿರಲಿಲ್ಲ. ಸರ್ಕಾರನೂ ತಲೆ ತಗ್ಗಿಸುವ ಅವಶ್ಯಕತೆ ಇರುತ್ತಿರಲಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.